ನಮ್ಮ ಬನ್ನೂರು ಕೃಷ್ಣಪ್ಪ ಅವರ ತೋಟ ನೋಡೋಣ ಅಂತ ಬಂದ್ವಿ. ಅದು ನೈಸರ್ಗಿಕ ತೋಟ. ನಾವು ದೂರದಿಂದ ನೋಡಿದಾಗ ನಾವು ಬೆಂಗಳೂರಿನಲ್ಲಿ ಅಗ್ರಿಕಲ್ಚರಲ್ ಕಾಲೇಜ್ಗಳೆಲ್ಲ ಹೋಗ್ತೀವಿ, ಅಲ್ಲೆಲ್ಲ ಹೇಳೋದೆಲ್ಲ ಏನೂ ಇಲ್ಲ. ಇಲ್ಲಿ ನ್ಯಾಚುರಲ್ ಆಗಿ ಬಂದು ನೋಡಿದಾಗ ಗೊತ್ತಾಯ್ತು, ಒಂದು ಎಕರೆಗೆ ಕಮ್ಮಿ ಅಂದರೆ ಕಮ್ಮಿ ಅಂದರೆ ಒಂದು 15-20 ಲಕ್ಷ ತೆಗಿಬೋದು. ಆದರೆ 5ರಿಂದ 6 ಲಕ್ಷಕ್ಕಂತೂ ಮೋಸ ಇಲ್ಲ. ₹1 ಖರ್ಚಿಲ್ದಂಗೆ, ₹1 ಹೊರಗಡೆಯಿಂದ ತಂದು ಹಾಕ್ದಂಗೆ ನ್ಯಾಚುರಲ್ ಆಗಿ 6 ಲಕ್ಷ ದುಡಿಯೋದ ಇಲ್ಲಿ ಬಂದು ನೋಡ್ಬೋದು. ಅಲ್ಲಿ ಸುಮ್ಕೆ ಊಹೆ ಮಾಡ್ಕೊಂಡು ಹೇಳೋದಲ್ಲ, ಅದ್ರ ಬಗ್ಗೆ ಅಭಿರುಚಿ ಇರೋರು, ಆತ್ಮಹತ್ಯೆ ಮಾಡ್ಕೊಳ್ಳೋರು, ವ್ಯವಸಾಯ ಕಷ್ಟ ಅನ್ನೋರು ದಯಮಾಡಿ ಬನ್ನೂರು ಕೃಷ್ಣಪ್ಪರವರ ತೋಟಕ್ಕೆ ಬಂದು ಒಂದ್ಸಲಿ ನೋಡ್ಬೇಕು. ನಿಮ್ಮ ಬಾಯಿಯಿಂದ 4 ಮಾತು ಮುತ್ನಂಗಡಪ್ಪ ಸರ್. ಇವತ್ತು ನಮ್ಮ ಈ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ತೋಟ ತಾವೆಲ್ಲ ನೋಡೋದಕ್ಕೆ ಬಂದಿದ್ದೀರಿ. ಮೊದಲನೇದಕ್ಕೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀವಿ. ಮತ್ತು ಈಗ ತಾವೆಲ್ಲ ತೋಟನ ವೀಕ್ಷಣೆ ಮಾಡಿದ್ರಿ. ಈಗ ಯಾಕೆಂದರೆ ನಾನು ಹೇಳೋದು ಇಷ್ಟ, ಈಗ ರೈತ ಮತ್ತು ಕೂಲಿ ಕಾರ್ಮಿಕ, ರೈತರ ಬೆನ್ನೆಲುಬು ಅಂತೀವಿ. ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ನಾನೇನಪ್ಪ ಅಂದರೆ ನೋಡಿ, ಕರ್ನಾಟಕ ರಾಜ್ಯ ರೈತ ಸಂಘ ಸುಭಾಷ್ ಪಾಳೇಕರ್ನ ಕರೆದು ವಿಚಾರ ಕೊಟ್ಟು ನಾನು ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸಿದ್ದೀನಿ. ನನ್ನ ರೈತರು ಯಾವತ್ತೂ ಆತ್ಮಹತ್ಯೆ ದಾರಿ ಹಿಡಿಬೇಡಿ, ಅದಕ್ಕೆ ರೈತ ಸಂಘ ವಿಚಾರ ಕೊಟ್ಟು ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ. ಬಂದು ನೋಡಿ ಇದನ್ನು ಮಾಡ್ಕೋಬೇಕು ಅಂತ ನಾನು ಕಳಕಳೆಯಿಂದ ನಮ್ಮ ರೈತ ಸಂಘ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ಕೇಳ್ತೇನೆ. ಬನ್ನೂರು ಕೃಷ್ಣಪ್ಪ ಅವ್ರಿಗೆ